ಪಂದ್ಯ ಆರಂಭದ ಮೊದಲನೇ ದಾಳಿಯಲ್ಲಿ ಸುರೇಶ್ಚಂದ್ರ ಜರ್ಸಿ ನಂಬರ್ 1. ಇದು ಅಂತಿಮ ದಿನದ ಮೊದಲನೇ ಪಂದ್ಯದ ಮೊದಲನೇ ದಾಳಿಯಾಗಿದೆ. सागरा कोल्हापूर काय आप नेक्स्ट रेडियो जाओ ಇಲ್ಲಿ ನೋಡೋದೇ ಮ್ಯಾಚ್ ನಾವು ಬಾ ಬಾಳ ಬಾಯ್ ಇಲ್ಲಿ ಇದೀಗ ಅಕಾಡೆಮಿ ಚಿಂಚಲಿ ತಂಡದ ಬಸವೇಶ್ವರ ತೋಳ್ಮಟ್ಟಿ ಅವರು ನಾವು ರೆಡಿ ಆಗಿರಿ. ಬಸವೇಶ್ವರ ತೋಳ್ಮಟ್ಟಿ ಅವ್ರು ರೆಡಿ ಆಗ್ಯಾರ ಅವ್ರಿ ಎಲ್ಲ ಊಟವನ್ನ ಹಾಕ್ತಾರ ಮನ್ಯಾಗ. ಬಸವೇಶ್ವರ ತೋಳ್ಮಟ್ಟಿ ಅವರು ಒಬ್ರು ಇಲ್ಲ ಇಲ್ಲಿ ಕಮಿಟಿ ಜನಕ್ಕೆ ಬಸ್ಸ ಒಬ್ಬ ಇದ್ ನೋಡಿ ಆಗಲೇ ಪಂದ್ಯ ಈಗಷ್ಟೇ ಆರಂಭಗೊಂಡ 7 ತಂಡ ಸಹಿತ ನಿಧಾನಗತಿಯಲ್ಲಿ ತಮ್ಮ ಆಟವನ್ನು ಆರಂಭಿಸಿದೆ. ಯಾವುದೇ ಅಂಕ ಬೀಳದೆ ಮರಳಿ ತಮ್ಮ ಅಂಕಣಕ್ಕೆ ಸದ್ಯಕ್ಕೆ ದಾಳಿ ಭಾಗದಲ್ಲಿ ಅನಿಲ್ ಈಗಾಗಲೇ ಅಂಡರ್ 19 SGF ಹೆಸರಿಗೆ ನಮ್ಮ ಕರ್ನಾಟಕ ರಾಜ್ಯ ತಂಡಕ್ಕೆ ಆಯ್ಕೆಯಾದಂತ ಆಟಗಾರ. ಅಭಿನಂದನೆಗಳು ಅನಿಲ್ ಅವರಿಗೆ. ಒಳ್ಳೆ ಆಲ್ರೌಂಡರ್ ಆಟಗಾರ ಶಿರೋಳ ತಂಡದ ಪರವಾಗಿ. ಈ ಬಾರಿ ಎಂದಿದೆ ಎರಡು ತಂಡ ಸಹಿತ ಪ್ರತಿಯೊಂದು ಅಂಕಕ್ಕೋಸ್ಕರ ಇಲ್ಲಿ ಮಲ್ಟಿಪಲ್ ಅಂಕಗಳನ್ನು ಗಳಿಸಿಕೊಂಡು ಹೋಗ್ತಾ ಇದ್ದಾರೆ ಅಕಾಡೆಮಿ ಆಟಗಾರ. ಮಾಡು ಇಲ್ಲದ ಮಾಡಿ ಅಂಕ ಪಡಿ, ಇಲ್ಲದಿದ್ರೆ ಅಂಕದಿಂದ ಆಚೆಗೆ ನಡಿ. ಒಂದು ವೇಳೆಯ ಪ್ರಯತ್ನ ಕಾರಣ ಹೆಚ್ಚಲಿ ಬೋರ್ಡ್ ಸಂಘದ ಗಳಿಕೆಯೊಂದಿಗೆ ಶಿರೋಳ ತಂಡದ ಖಾತೆ ಆರಂಭ ಆಗ್ತಾ ಇದೆ. 2 ಒಂದರಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಅಕಾಡೆಮಿ ಚಿಂಚಲಿ. ಈ ಬಾರಿ ಡಿಫೆನ್ಸ್ ನಡುವೆ ಯಾವ ರೀತಿ ಅಂಕವನ್ನ ಕಲೆ ಹಾಕ್ತಾರೆ ಚಿಂಚಲಿ ತಂಡದ ಆಟಗಾರ. ಇಲ್ಲಿ ಮತ್ತೊಮ್ಮೆ ತಂಡದ ಖಾತೆಯನ್ನು ಆರಂಭಿಸತಕ್ಕಂಥ ಆರಂಭಿಕ ದಾಳಿಗಾರ ಜರ್ಸಿ ನಂಬರ್ 10. ಫೋನ್ ಹೋಗೋದು ಬಿಲ್ಲ ಇಚ್ಚೆ ಆ ಕಡೆ ನೀ ಯಾವ್ದು ಹೋಗಲ್ಲ ನೀನ ಎರಡು ತಂಡಗಳು ಸಹಿತ ಡಿಫೆನ್ಸ್ ಅಲ್ಲಿ ಬಲಿಷ್ಠ ಪ್ರದರ್ಶನವನ್ನು ನೀಡ್ತಾ ಇವೆ. ಯಾವುದೇ ಅಂಕ ಬೆಳೆದ ಮತ್ತೆ ತಮ್ಮ ಕಡೆಗೆ ₹10 ಕೊಡ್ತೀವ ಮರ ಹೋಗ್ಲಿ ಎಲ್ಲರೂ ಖರ್ಚಿಗೆ ಎಲ್ಲರೂ ಇಲ್ಲದೆ ಇರೋದ್ರಿಂದ ಆಳವಾದಂತ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅವಾಗ ತಿಂತಿದ್ದೆ ಬಿಡ್ತೀನಿ ದಿವಸ 3 ಅದಕ್ಕೆಲ್ಲ ಹಂಗ. ಈ ಬಾರಿ ಸಹಿತ ಎಂಟಿ ರೈಡ್ ಮತ್ತೊಮ್ಮೆ ದಾಳಿಯಲ್ಲಿ ಅನಿ ರಾತ್ರಿ ಬಲಿಷ್ಠ ದಾಳಿಗಳ ಮುಖೇನ ಅಂಕವನ್ನು ಕಲೆ ಹಾಕ್ತಾರೆ ಅನಿ. ಆಗ್ತಾ ಇದ್ದಾರೆ ಪಾಯಿಂಟ್ ಶಿರೋ. ಥರ್ಡ್ ರೈಟ್ ಇಸ್ ದ ಡಿಸೈಡ್ ರೈಟ್. ಅಂಕವನ್ನು ಗಳಿಸಲೇಬೇಕಾದಂತ ಒತ್ತಡದಲ್ಲಿ ಚಿಂಚಲಿ ಆಟಗಾರ. ಡಿಫೆನ್ಸ್ ಭಾಗದಲ್ಲಿ ಮತ್ತೊಮ್ಮೆ ಮಿಸ್ಟೇಕ್, ಬೋನಸ್ ಹಾಗೂ 1 ಅಂಕವನ್ನು ಗಳಿಸ್ಕೊತಾ ಇದ್ದಾರೆ. 2-4ರಲ್ಲಿ ಪಂದ್ಯ ಸಾಕ್ತಾಗ 2 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಈ ಬಾರಿ ಡಬಲ್ ಮಿಸ್ಟೇಕ್, ಮಲ್ಟಿಪಲ್ ಅಂಕಗಳೊಂದಿಗೆ ಸಾಕ್ತಾ ಇದ್ದಾರೆ. ನೀ ತಳ ಕೂತ್ರ ನಮ್ಮ ಯಾತ್ರದ ಚಿಂಚಲಿಯಿಂದ ಬಲಿಷ್ಠ ದಾಳಿಗಾರ. ಈಗಾಗಲೇ ಪಂದ್ಯ ಈಕ್ವಲೈಸರ್ 1 ಆಗಿದೆ. 4-4 ಪಂದ್ಯ ಸಾಕ್ತಾ ಇದೆ. ಇದು ಕಾರ್ನರ್ ಭಾಗದಲ್ಲಿ ಮತ್ತೊಮ್ಮೆ ಇಲ್ಲಿ ಮತ್ತೊಬ್ಬ ಶಿರೋಳ ತಂಡದ ಮತ್ತೊಬ್ಬ ಪ್ರಮುಖ ದಾಳಿಗಾರ ಹರಿ. ಈ ಬಾರಿ ಸಹಿತ ಅಂಕ ಗಳಿಕೆ ನಿರೀಕ್ಷೆಯಲ್ಲಿ ಸಾಕ್ತಾ ಇದ್ದಾರೆ.
ತಮ್ಮ ಕಡೆಗೆ ಸಾಕ್ತಾ ಇದ್ದಾರೆ. ಕಳೆದ ಒಂದು ದಾಳಿಯಲ್ಲಿ ಅಂಕವನ್ನು ಪಡೆದಂತ ಚಿಂಚಲಿ ತಂಡದ ದಾಳಿಗಾರ ಮತ್ತೊಂದು ಬೋನಸ್ ಅಂಕದ ಗಳಿಕೆ ಆಗ್ತಾ ಇದೆ ಚಿಂಚಲಿ ಶಿರೋಳ್ ತಂಡದ ಪ್ರಮುಖ ದಾಳಿಗಾರ. ತಂಡಕ್ಕೆ ಅವಶ್ಯಕ ಸಮಯದಲ್ಲಿ ಆಸರಾಗಬಲ್ಲಂತ ವೇಗದ ದಾಳಿಗಾರ ಈ ಬಾರಿ ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡ್ತಾರೆ. ಬೋನಸ್ ಅಂಕ ಲಭಿಸ್ತಾ ಇದೆ ಶಿರೋಳ್ ತಂಡಕ್ಕೆ. 5-6ರಲ್ಲಿ ಪಂದ್ಯ ಸಾಗ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಅಕಾಡೆಮಿ ಚಿಂಚಲಿ. ಈ ಬಾರಿ ಒಂದು ಆಘಾತವಾಗ್ತಾ ಇದೆ ಶಿರೋಳ್ ತಂಡಕ್ಕೆ. ಪಂದ್ಯದ ಸೂಪರ್ ರೈಡ್ ಆಗ್ತಾ ಇದೆ. ಒಂದೇ ದಾಳಿಯಲ್ಲಿ 4 ಅಂಕಗಳು. 5 ಬೋನಸ್ ಪ್ಲಸ್ 4. ಇಲ್ಲ ಕರೆಕ್ಟ್ ಐತಿ ಅದು ಸ್ಕೋರಿಂಗ್ ಅಂತ 1 ನಂಬರ್ ಹೀಗೆ ಕಳೆದ ಒಂದು ಮಿಸ್ಟೇಕ್ ಅನ್ನ ಸರಿಪಡಿಸುವಂತ ಸಾಕ್ತಾ ಇದ್ದಾರೆ. ಈ ಬಾರಿ ಶಿರೋಳ್ ತಂಡದ ಆಟಗಾರರ ಕಾರ್ಯಾಚರಣೆ ಲಭಿಸ್ತಾ ಸಕ್ಸಸ್ ಆಗ್ತಾ ಇದೆ. ಟಮ್ ಬೇಕಂದ್ರೆ ನೀವು ನಾವು ಹುಡುಕಾಡ್ತೀನಿ ಕಟಿ ಮಾಡ್ಬೇಕಂದ್ರೆ 11 ಎಂಟರಲ್ಲಿ 3 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಅವ್ರಿಬ್ರು ನೋಡಿ ಹೋದ ಅಂಡಿಯರ್ನ ಆಟ ಸ್ಕೋರ್ ಏರಿಸ್ತಾರ ಒಮ್ಮೆ ಏರಿಸ್ಬೇಕೇನು ನಿನಗೆ ಮತ್ತೆ 6 ಸೆಕೆಂಡ್ ಹೋಗ್ತದೆ ಟೈಮ್. ಏರ್ಸಲ್ಲಿ ನೋಡಿದನ್ ಬೋನಸ್ ಅವ ನಾಷ್ಟ ಮಾಡಿದಂಗಿಲ್ಲ. ಬೋನಸ್ ಹಾಕಲಿಲ್ಲ ನೋಡಿ ಸುರ ಇದೇಗಿಂದು ಬೋನಸ್ ಹಾಕ್ಲಿಲ್ಲ ಇದೇಗಿಂದು ಬೋನಸ್ ಈಗ ಬಂದಿರಲಿಲ್ಲ. ಶಿರೋಳ್ ತಂಡದ ಪ್ರಮುಖ ದಾಳಿಗಾರ ಜರ್ಸಿ ನಂಬರ್ 10. ಈ ಬಾರಿ ಎಂಟಿ ರೈಡ್ ಹೊಂದಿಗೆ ಮಾಡ್ತಾ ಇದ್ದಾರೆ. ಈ ಚಿಂಚಲಿ ಸರ್ ಸ್ವಲ್ಪ ನೋಡ್ತೀರಿ ದಾಳಿಗಾರನ ಬಳಕೆ ಆಗ್ತಾ ಇದೆ. ಹನ್ನೊಂದು ಎಂಟರಲ್ಲಿ ಪಂದ್ಯ 3 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಈ ಬಾರಿ ರೈಡ್ ರಿಸಲ್ಟ್ ಒಂದು ಬಲಿಷ್ಠವಾದಂತಹ ಡ್ಯಾಶ್ ಆಗಿತ್ತು ಲೆಫ್ಟ್ ಕಾರ್ನರ್ ಭಾಗದಿಂದ. ಥರ್ಡ್ ರೈಡ್ ಈ ದಾಳಿಯಲ್ಲಿ ಅಡಿಲ. ಅಂಕವನ್ನು ಗಳಿಸಲೇಬೇಕಾದ ತಾಳಿಗಾರಿಕೆಗೆ ಅನಿಲ್ ಅವರು ಟಚ್ ಪಾಯಿಂಟ್ ನ ಅನಿವಾರ್ಯತೆ ಇದೆ. ಅನಿಲ ಜಂಪ್ ಆದ್ರೂ ಸಹಿತ ಕಡೆಗೂ ಅನಿಲ್ ರವರ ಬಂಧನವಾಗ್ತಾ ಇದೆ. ಒಂದ ಕಾಲ್ ಸಿಗ್ತೇವಂಗ ಇವನ ಕಾರಣ ಆಡವನವ ಇದ್ರೊಳಗೆ ಇನ್ನೊಬ್ಬ ಮಿಸ್ಸಿಗೆ ಟೀಮ್ ಇನ್ನೊಂದು ಐತಿ ಹಳದಿ ಕಲರ್ ಬೆಲ್ಲಚ್ಚಿ ಅಂಗಡಿ ಯಾಕೆ ನಮಗೆ ಅದಕ್ಕೆ ಬರೋದಿಟ್ಟು ಬಾಳೆ ಮಾಡ್ಕೊಂತೀನಿ ದ್ವಿತೀಯಾರ್ಧ ಆರಂಭಗೊಂಡ ಆರಂಭದ ಮೊದಲನೇ ದಾಳಿಯಲ್ಲಿ
ಚಿಂಚಲಿ ತಂಡದ ಪ್ರಮುಖ ದಾಳಿಗಾರ ದರ್ಶನ ಬಲ್ಲಭಾಯ್ ಈಗಾಗಲೇ ತಂಡಕ್ಕೆ ಹಾಜರಾಗಿದ್ರು. ಈ ಬಾರಿ ಸಹಿತ ಪಾಯಿಂಟ್ ನಿರ್ಣಾಯಕರ ನಿರ್ಣಯ ಅಂತಿಮ. ಸತೀಶ ನಿರ್ಣಾಯಕರಲ್ಲ ಚರ್ಚೆ ಮಾಡಿ ಕೊಡಾಕ್ತಾರೆ. ನೀವು ಅದೇನು ಕನ್ಫ್ಯೂಸ್ ಐತೆ ಕ್ಲಿಯರ್ ಆಯ್ತು. ಅವ್ರು ಮುಂದೆ ಕೊಟ್ಟಾರಲ್ಲಿ ಕಾಲು ಹೆಂಗಾರ ಇಡು. ಶಿರೂರು ತಂಡದ ಪ್ರಮುಖ ದಾಳಿಗಾರ ಈ ಬಾರಿ ಅಂಕದ ಹುಡುಕಾಟದಲ್ಲಿ ದಾಳಿಗೆ ಬಂದಿದ್ದಾರೆ. ಈ ಬಾರಿ ಸುತ್ತ ಅಂಕದಲ್ಲಿ ಕ್ರಮಾಂಕಕ್ಕೆ ಹೆಸರು ಚಿಂಚಲಿ ತಂಡದ ಮತ್ತೊಂದು ಬಲಿಷ್ಠ ದಾಳಿಗಾರ ಜರ್ಸಿ ನಂಬರ್ 1 10ರಲ್ಲಿ ಪಂದ್ಯ ಸಾಕಾಗ 2 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಕಂಡು ಬಂದ ದಾಳಿಯಲ್ಲಿ ಬರಿಗೇಲಿ ವಾಪಸ್ಸಾಗಿದ್ರು. ಈ ಬಾರಿ ಸಹಿತ ಅಂಕವನ್ನು ತರುವ ನಿರೀಕ್ಷೆಯಲ್ಲಿ ಈ ಬಾರಿ ಒಂದು ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ ಚಿಂಚಲಿ ತಂಡದಿಂದ. ಪಾಯಿಂಟ್ ಚಿಂಚಲಿ. ಹದಿಮೂರು 10ರಲ್ಲಿ ಪಂದ್ಯ 100 ಅಂಕದ ಮುನ್ನಡೆಯಲ್ಲಿ ಚಿಂಚಲಿ. ಡಿಫೆನ್ಸ್ ಭಾಗದಲ್ಲಿ ಮತ್ತೊಂದು ಮಿಸ್ಟೇಕ್. ಪಾಯಿಂಟ್ ಚಿಂಚಲಿ. ಸಾಧನಾ ಕೊಲ್ಲಾಪುರ ವಿರುದ್ಧ ಬಸವೇಶ್ವರ ತೋಳಮಟ್ಟಿ. ಸಾಧನಾ ಕೊಲ್ಲಾಪುರ ತಂಡದ ಆಟಗಾರ ಸಿದ್ಧತೆಯಲ್ಲಿದ್ದಾರೆ. ದಯವಿಟ್ಟು ಸ್ಥಳೀಯ ತಂಡದ ಆಟಗಾರ ಎಲ್ಲಿದ್ದಾರೆ ನೋಡ್ರಿ. ಆದಷ್ಟು ನೀವು ಕೂಡ ಸಿದ್ಧತೆಯಾಗಿ ಈ ಪಂದ್ಯ ಮುಗಿದ ನಂತರ ಕೇವಲ 1 ನಿಮಿಷದಲ್ಲಿ ತಾವು ಅಂಕಕ್ಕೆ ಬರಬೇಕು. ಮೂವರ ಡಿಫೆನ್ಸ್ ಸೂಪರ್ ಟ್ಯಾಕಲ್. ಒಂದು ಹಿಡಿತಕ್ಕೆ 2 ಅಂಕ. ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ತಾರೆ ಶ್ರೀಲಂಕಾದ ಆಟಗಾರರು. ಈ ಬಾರಿ ಸೂಪರ್ ಟ್ಯಾಕಲ್ ಆಗ್ತಾ ಇದೆ. 2 ಅಂಕಗಳು ಲಭಿಸ್ತಾ ಇದೆ ಶಿರೋರು ತಂಡಕ್ಕೆ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಟು ಚಿಂಚಲಿ. ಶಿರೋರು ತಂಡದ ಹೊಸ ದಾಳಿಗಾರ 5 ದಾಳಿಯನ್ನು ಆಡ್ತಾ ಇದ್ದಾರೆ. ಈ ಬಾರಿ ಸದ್ಯ ಆಗಿದೆ. ಈ 2 ದಿನಗಳು ಸಹಿತ 2 or die ಸ್ಟ್ರಾಟಜಿಯಲ್ಲಿ ಆಗ್ತಾ ಇದೆ. ಚಿಂಚಲಿ ತಂಡದಿಂದ ಕೂಡ ಎಂಪಿ ರೈಟ್. ಈಗ ಇಲ್ಲಿ ಜರ್ಸಿ ನಂಬರ್ 7 ಡಿಫೆನ್ಸ್ ಭಾಗದಲ್ಲಿ ಕೂಡ ಒಳ್ಳೆಯ ಪ್ರದರ್ಶನವನ್ನು ತೋರಿಸಿದ ಆಟಗಾರ. Third ride is the decide ride. Do or die ದಾಳಿಯಲ್ಲಿ ಶಿರೋರು ತಂಡದ ಆಟಗಾರ. ಬೋನಸ್ ಟಚ್ ಪಾಯಿಂಟ್ ಅನ್ನ ಪಡಿಬೇಕು. ಅತ್ಯಧಿಕ ಅಂಕ ಗಳಿಕೆಯ ಹೋರಾಟದಲ್ಲಿ ಶಿರೋರು ತಂಡದ ದಾಳಿಗಾರ ಜಂಪ್
ಕೈಗೆ ಬಂದ ತೊಟ್ಟು ಬಾಯಿಗೆ ಬರಲಿಲ್ಲ. ಪಾಯಿಂಟ್ ಚಿಂಚಲಿ. ಚಿಂಚಲಿ ತಂಡಕ್ಕೆ ಕೂಡಲೇ ಅಂತರದಲ್ಲಿ ಒಂದು ಸೂಪರ್ ಮಿಸ್ ಆಗ್ತಾ ಇದೆ. ಸೂಪರ್ ಸೂಪರ್ ಶುರು. ಅಂತಿಮ 5 ನಿಮಿಷ ಆಟ ಮಾತ್ರ ಬಾಕಿ. ಲಾಸ್ಟ್ 5 ನಿಮಿಷ ರಿಮೈನಿಂಗ್. ಮತ್ತೊಮ್ಮೆ ಪಂದ್ಯದ ಈಕ್ವಲೈಸರ್ ಬಂದಾಗಿದೆ. 15-15 ಕಡೆ 5 ನಿಮಿಷ ಪಂದ್ಯ ಯಾವ ರೀತಿ ಬೇಕಾದರೂ ಬೇಗ ಬಂದಾಗಬಹುದು. ದುಃಖಿಸಿದ್ರಲ್ಲ ಪಂದ್ಯದಲ್ಲಿ 2ನೇ ಬಾರಿಗೆ ಎದುರಿನ ಸ್ಕೋರ್ ಅನ್ನು ಸಮವರ್ ಮಾಡಿಕೊಂಡಿದೆ. ವಿವರಿಸಿದ ಎಂಪಿರಾಯ್. ಅಂತಿಮ 4 ನಿಮಿಷ ಆಟ ಮಾತ್ರ ಬಾಕಿ. ಲಾಸ್ಟ್ 4 ಮಿನಿಟ್ಸ್ಗೆ ರಿಮೈನಿಂಗ್. ಅಂಕವನ್ನು ಬಿಟ್ಟುಕೊಡದೆ ನೆಲಗಚ್ಚಿ ಆಡ್ತಾ ಇದ್ದಾರೆ ಶಿರೋಳ್ ತಂಡದ ಡಿಫೆಂಡರ್ಸ್. ಥರ್ಡ್ ರೈಡ್ ಕರು ಯಾ ಮರು ಡೂ ಆರ್ ಡೈ. ದಾಳಿಯಲ್ಲಿ ಅನಿಲ. ಹನುಮಂತನ ಸತ್ತಿ ಅವರು ಅದೇ ರೀತಿ ಮಾವೀರಣ್ಣ ಅವರು ಈ ಕಬಡ್ಡಿ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಸಾಕಷ್ಟು ವರ್ಷಗಳ ಹಿಂದೆ ಗುರುನ ಸುಡುಗದವರೊಂದಿಗೆ ಕೂಡಿ ಈ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿರುವ ಧೀಮಂತ ಮಾಜಿ ಆಟಗಾರರು ಮಾವೀರಣ್ಣ ಹಾಗೂ ಹನುಮಂತಣ್ಣ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಗುರುನ ಸುಡುಗದವರು ತಮ್ಮನ್ನು ಕರೀತಾ ಇದ್ದಾರೆ. ತಾವು ವೇದಿಕೆ ಮೇಲೆ ಬಂದು ಕಬಡ್ಡಿ ಅಂತಿಮ 3 ನಿಮಿಷದ ಆಟ. ಇದು 3ನೆಯ ದಾಳಿ. 3-3. ಮಲ್ಟಿಪಲ್ ಅಂಕಗಳನ್ನು ಗಳಿಸಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇ ಪ್ಲೇಯರ್ಗಳು ಇದು ಮಾಡ್ಬಾರ್ದಂಗೆ ಹಂಗಾಗಿ 18-15 ಪಂದ್ಯ ಸಾಗ್ತಾ ಇದೆ. ಈಗ ಕೊಡಬಾರ್ದು ನೋಡೋ ಪಾಯಿಂಟ್ಸ್ ಮೂರು ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಬೋನಸ್ ಹಾಗೂ ಅಂಕವನ್ನು ಗಳಿಸಿಕೊಂಡು ಹೋಗ್ತಾ ಇದ್ದಾರೆ. 2+2. ಯಾಕೆ ಕೊಡಬಾರ್ದು? ಪ್ಲೇಯರ್ ಬಂದಾನ ಇಲ್ಲಿ ಚೀಡ ಬಂದ ನಾವು ಮಾಡ್ಯಾನ. ಆರು ಅಂಕದ ಮುನ್ನಡೆಯಲ್ಲಿ ಅಕಾಡೆಮಿ ಚಿಂಚಲಿ. ಮುಂದಿನ ಒಂದು ಪಂದ್ಯಕ್ಕಾಗಿ ಬಸವೇಶ್ವರ ತೋಳ್ಮಟ್ಟಿ ವರ್ಸಸ್ ಸಾಧನಾ ಕೊಲ್ಲಾಪುರ್. ಪಂದ್ಯ ಮುಕ್ತಾಯಗೊಂಡಿದೆ. ಅಕಾಡೆಮಿ ಚಿಂಚಲಿ ಒಂದು ಪಂದ್ಯವನ್ನು ಗೆದ್ದುಕೊಂಡು ಮುಂದಿನ ಹಂತಕ್ಕೆ ತಮ್ಮ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇದೀಗ ಮೈದಾನಕ್ಕೆ ಬರಬೇಕಾದ ತಂಡಗಳು ಸಾಧನಾ ಕೊಲ್ಲಾಪುರ್ ಹಾಗೂ ಬಸವೇಶ್ವರ ತೋಳ್ಮಟ್ಟಿ.